ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ನನ್ನ ಡೇ ಇನ್ ಮೈ ಲೈಫ್ ಒಂದು ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ 3:30 ಆಗಿದೆ. ಸೊ ಈಗ ಸ್ನಾನ ಎಲ್ಲ ಆಯಿತು. ಇವತ್ತು ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಕೀರ್ತನ ಒಬ್ಬಳೇ ಇರ್ತಾಳೆ ಅಂತ ಹೇಳಿಬಿಟ್ಟು ಅಜ್ಜಿ ಮನೆನ ಕ್ಯಾನ್ಸಲ್ ಮಾಡಿ ಇವತ್ತು ನಾವು ಇಲ್ಲೇ ಉಳ್ಕೊಂಡಿದ್ವಿ. ಸೊ ಸ್ಯಾಟರ್ಡೇ ಹೋಗೋಣ ಅಜ್ಜಿ ಮನೆಗೆ ಅಂದ್ಕೊಂಡೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಬೇಕಿತ್ತು. ರೀಲ್ಸ್ ಒಂದು ಸತಿ ಮಾಡಿದರೆ ಒಂದು 5-6 ಮಾಡಿರ್ತೀನಿ. ಅದೆಲ್ಲ ಹಾಕಿ ಡೈಲಿ ಖಾಲಿ ಆಗಿಬಿಟ್ಟಿದೆ ರೀಲ್ಸ್ ಎಲ್ಲ. ಸೊ ಹಾಗಾಗಿ ಮತ್ತೆ ರೀಫಿಲ್ ಮಾಡಬೇಕು ಡ್ರಾಫ್ಟಿಗೆ, ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಫ್ರೀ ಆಗಿದ್ವಿ. ಕೀರ್ತನ ಅವರು ಕೂಡ ತುಂಬ ಫ್ರೀ ಮಾಡಿಕೊಂಡು ನಮಗೋಸ್ಕರ ಬಂದಿದ್ದಾರೆ. ಅದಕ್ಕೆ ಇವತ್ತು ರೀಲ್ಸ್ ಮಾಡೋಣ ಅಂತ. ಸೊ ಹಾಗೆ ವಿಡಿಯೋನು ಮಾಡೋಣ ಇವತ್ತು, ಒಂದು ಡೇ ಇನ್ ಮೈ ಲೈಫ್ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಸೊ ಈಗ ಜಸ್ಟ್ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಇನ್ನು ತಲೆ ಎಲ್ಲ ಡ್ರೈ ಮಾಡಿಕೊಂಡು ರೆಡಿ ಆಗಬೇಕು. ಸೊ ಬೇಗ ರೆಡಿ ಆಗ್ತೀನಿ ತುಂಬ ಸಿಂಪಲ್ಲಾಗಿ. ಆ್ಯಂಡ್ ಪಾಪು ಕೂಡ ಇನ್ನೂ ಮಲಗಿದ್ದಾಳೆ. ಈಗ ಅವಳಿಗೂ ಒಂದು 2 o'clock ಹಂಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ತಲೆ ಸ್ನಾನ ಮಾಡಿಸಿರೋದ್ರಿಂದ ಜಾಸ್ತಿ ನಿದ್ದೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಟೈಮ್ ಸಿಗುತ್ತೆ ವಿಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕೆ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಆ್ಯಂಡ್ ಇವಾಗ ಹೋಗಿ ಸ್ಯಾರಿ ಹುಡುಕ್ಬೇಕು. ಅದನ್ನ ಫಸ್ಟು ನನ್ನ ತಂಗಿ ಕೀರ್ತನ ಅವರು ಅಪ್ರೂವ್ ಮಾಡಬೇಕು. ಈ ಸ್ಯಾರಿನ ಆ ಸ್ಯಾರಿನ ಅಂತ ನೋಡ್ರಿ, ಮಕ್ಕ ಮುಚ್ಕೊಂಡು ಕೂತಿದ್ದಾರೆ, ತೋರಿಸ್ತೀನಿ ತಡೀರಿ. ಆ್ಯಂಡ್ ಕೀರ್ತನ ಅವರು ಇವರೇನೆ. ಕೀರ್ತನ ಅಂದರೆ ನಾನು ತುಂಬ ವ್ಲಾಗಲ್ಲೆಲ್ಲ ಹೇಳಿದ್ದೀನಲ್ಲ, ಇವರೇ ನಮ್ಮ ಕೀರ್ತನ ಅವರು, ನಮ್ಮ ವಿಡಿಯೋಗ್ರಾಫರ್ ಅಂತ ಹೇಳ್ಬೋದು. ಇವ್ರನ್ನ ಅಫಿಷಿಯಲ್ ವಿಡಿಯೋಗ್ರಾಫರ್ ನಮಗೋಸ್ಕರ ಪಾಪ ಫ್ರೀ ಮಾಡ್ಕೊಂಡು ನೋಡಿ. ಎಕ್ಸಾಮ್ ಇದ್ರೆ ನಮಗೋಸ್ಕರ ಬಂದು ವೀಡಿಯೋಸ್ ಶೂಟ್ ಮಾಡ್ಕೊಡಕ್ಕೆ ಕೂತಿದ್ದಾರೆ. ತೆಗಿ ಹಾಕಿರೋ ಮುಖನ. ನಿದ್ದೆ ಬರ್ತಿದೆ ಅಂತ ಸುಮ್ಮನೆ ಡೌ ಮಾಡೋದಷ್ಟೇ ಅವಳು. ಬಟ್ ಪಾಪ ತುಂಬ ಚೆನ್ನಾಗಿ ನನಗೆ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾಳೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಾದರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತಾರೆ ಅಂತ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ. ಆ್ಯಂಡ್ ಇವತ್ತು ಒಂದು ಯೂಟ್ಯೂಬ್ಗಂತಲೇ ಒಂದು ವೀಡಿಯೋ ಶೂಟ್ ಮಾಡೋಕ್ಕಿದೆ. ಅದನ್ನೂ ಕೂಡ ಇದೆಲ್ಲ ಮುಗಿಸ್ಕೊಂಡು ಬಂದು ವೀಡಿಯೋ ಶೂಟ್ ಮಾಡಬೇಕು. ತುಂಬ ಇದೆ, ರಾತ್ರಿ ಮಾಡಿಕೊಡ್ತಾರಂತ ಅದನ್ನು ವೀಡಿಯೋ ಶೂಟ್ನ. ಸೊ ಹೋಗಿ ರೆಡಿ ಆಗೋಣ ಬನ್ನಿ. ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ. ಬರಕಿರು ಬಾರೆ ನೋಡ್ರಿ, ನಾನು ಬಾರೆ 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 ಅಂತ ಕೂಗ್ತಾ ಇರಬೇಕು. ನಮ್ಮ ಪಾಪು ಬಟ್ಟೆ ಎಲ್ಲ ಹೆಂಗೆ ಹರಡಿದ್ದೀನಿ. ಸೊ ಇವತ್ತು ಇದ್ರಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಮಾಡಬೇಕು. ಅವಳಿಗೆ ಬೇಕಾಗಿದ್ದು ಮುಂದೆ ನೋಡ್ರಿ ಸಾಕ್ಸ್ ಎಲ್ಲ ತಂದು ಹಿಂಗೆ ಇದ್ರಲ್ಲಿ ಎಷ್ಟು ಸಾಕ್ಸ್ ಇದೆ ಅಂತ ಗೊತ್ತಿಲ್ಲ. ಅವಳಿಗೆ ಎಷ್ಟು ಜೊತೆ ಸಾಕ್ಸ್ ತಂದಿದ್ದೀನಿ ಅಂತ ಗೊತ್ತಿಲ್ಲ. ಹೋದಾಗೆಲ್ಲ ಸಾಕ್ಸ್ 2 4 ತರ್ತೀನಿ. ಬಟ್ ಹಿಂಗೆ ಎಲ್ಲೋ ಒಳಗೆ ಹೋಗಿರುತ್ತೆ. ಇವತ್ತೆಲ್ಲ ಇದನ್ನೆಲ್ಲ ಸಾಲ್ಟ್ ಮಾಡಬೇಕು ಬಂದು. ಸೊ ಇದೊಂದು ಕೆಲಸ ಬಾಕಿ ಇದೆ, ರೀಲ್ಸ್ ಮಾಡೋ ಕೆಲಸ ಬಾಕಿ ಇದೆ. ಆ್ಯಂಡ್ ನಮ್ಮನೆ ಬೀರು ನೋಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ನಮ್ಮನೇಲಿ ಆಲ್ಮೋಸ್ಟ್ 3 ಬೀರ್ ಇರೋದು. ಸೊ 3 ಬೀರಲ್ಲೂ ನಿಜವಾಗ್ಲೂ ಜಾಗನೇ ಇಲ್ಲ ಬಟ್ಟೆಗಳಿಡಕ್ಕೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನ್ಯಾತಾಕಿ, ಇಲ್ಲೆಲ್ಲ ಹೊಸ ಸೀರೆಗಳು ಇದ್ರಲ್ಲೆಲ್ಲ ಇರೋದು. ಇದ್ರಲ್ಲಿ ಹೊಸ ಸೀರೆಗಳು, ಇದ್ರಲ್ಲಿ ಹೊಸ ಸೀರೆಗಳು. ಆ್ಯಂಡ್ ಅದ್ರ ಒಳಗಡೆ ಇಲ್ಲಿ ನೋಡ್ರಿ ತುಂಬಾ ಸೀರೆಗಳು, ಬರೀ ಸೀರೆನೇ ಇದಾವೆ ಗಾಯ್ಸ್. ಮನೇಲಿ ಸೀರೆ ಇಡೋದಕ್ಕೆ ಜಾಗ ಇಲ್ದೇನೆ ನಾವು ಈ ತರ ಎಲ್ಲ ಮಾಡಿದೀವಿ. ಸೊ ಇಲ್ಲೂ ಅಷ್ಟೇನೆ ಎಷ್ಟು ಬ್ಯಾಗ್ನ ತಂದು ನೀಟಾಗಿ ಅರೇಂಜ್ ಮಾಡಿದ್ರು ನಮ್ಮ ಮನೇಲಿ ಹಿಂಗೆ ಆಗೋದು. ಸೊ ನಿಮ್ಮ ಮನೇಲೂ ಹಿಂಗೇನಾ ಬಟ್ಟೆ ಇಲ್ಲ ಅನ್ಸುತ್ತೆ ಹಾಕೋಬೇಕಾದ್ರೆ, ಬಟ್ ಬಟ್ಟೆ ತಂದ್ರೆ ಜಾಗ ಇಲ್ಲ ಅನ್ಸುತ್ತೆ ಮನೇಲಿ ಇಡಕ್ಕೆ. ಸೊ ಇವಾಗ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನಿವತ್ತು ಈ ವೈಟ್ ಸ್ಯಾರಿ ಉಡೋಣ ಅಂತ ಅನ್ಕೊಂಡಿದೀನಿ. ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ ಅದು, ಎಲ್ಲ ವಿಡಿಯೋಗೂ. ಸೊ ಅವ್ರು ಹೇಳ್ತಿದ್ದಾರೆ ಎಲ್ಲೋ ವಿಡಿಯೋಗೂ ಇದು ಮ್ಯಾಚ್ ಆಗಲ್ಲ ಅಂತ. ಸೊ ಏನಾಗುತ್ತೆ ಪ್ರಾಬ್ಲಮ್ ಅಂತ ಅಂದ್ರೆ, ಮುಂಚೆ ನಾನು ಒಂದ್ ಸ್ವಲ್ಪ ಸಣ್ಣ ಇದ್ದೆ, ಅಂದ್ರೆ ತೋಳೆಲ್ಲ ಆಗತ್ತೆ ನನಗೆ. ಈ ಒಂದು ಬಾಡಿ ಪಾರ್ಟ್ ಮಾತ್ರ ನನ್ಗೆ ಆಗಲ್ಲ, ಒಂದ್ ಸ್ವಲ್ಪ ಟೈಟ್ ಆಗುತ್ತೆ. ಒಂದು ಹೊಲಿಗೆ ಬಿಚ್ಚಬೇಕು. ಈಗ ಆ ಒಂದು ಹೊಲಿಗೆ ಬಿಚ್ಕೊಡಕ್ಕೂ ಕೀರ್ತನ ಅವರು ಇಷ್ಟಪಡೋದಿಲ್ಲ ನಮ್ಗೆ, ನಾವೇ ಬಿಚ್ಕೋಬೇಕು. ಅವಾಗ ಏನಾಗುತ್ತೆ 5:30 ಆಗ್ಬಿಡುತ್ತೆ. ಮೇಲ್ಗಡೆ ಹೋದಾಗ 2 ಔಟ್ಫಿಟ್ ಚೇಂಜ್ ಮಾಡಿ ವಿಡಿಯೋಸ್ ಮಾಡೋಣ ಅನ್ಕೊಂಡಿರ್ತೀನಿ. ಸೊ ಮೇಲ್ಗಡೆ ಹೋದಾಗ ಒಂದೇ ಸೀರೆದು ವಿಡಿಯೋಸ್ ಆಗ್ಬಿಡತ್ತೆ. ಆ್ಯಂಡ್ ನೆಕ್ಸ್ಟ್ ಡೇಗೆ ಮತ್ತಿನ್ನೊಂದ್ಸತಿ ಅವ್ರ ಹತ್ರ ಹೋಗ್ಬಿಟ್ಟು ಪ್ಲೀಸ್ ಮಾಡ್ಕೊಡಿ ಅಂತ ನಾನು ಬೇಡಬೇಕು. ಸೊ ಹಿಂಗೆ ನಮ್ಮ ಕತೆ. ಆ್ಯಂಡ್ ಇವಾಗ ಸ್ಯಾರಿ ನಾವು ಒಪ್ತಾ ಇಲ್ಲ, ನಾನು ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಅವ್ರು ಒಪ್ಪಲ್ಲ. ಅವಾಗ ಏನ್ ಮಾಡೋದು, ಮತ್ತೆ ಚೇಂಜ್ ಮಾಡ್ಬೇಕು ಅದಾ ಅಂತ. ವೈಟ್ ಸ್ಯಾರಿ ಉಡೆ ಅದು ಸಿಮೆಂಟ್ ಅದು ಯಾವ್ದೇ? ಅಯ್ಯೋ ಬರೀ ಬ್ಲ್ಯಾಕೆ, ಅದು ಬರೀ ಬ್ಲ್ಯಾಕ್ ಬ್ಲೌಸೇ ಆಗುತ್ತೆ. ನಿನ್ನ ಹತ್ರ ಇರೋದೇ ಅದು ಇದು. ನೋಡ್ರಿ ಹೆಂಗ್ ಅಂತ ಇಷ್ಟೊಂದು ಸೀರೆ, ಇದ್ರಲ್ಲೆಲ್ಲ ಬರೀ ಸೀರೆಗಳೇ ಇರೋದು. ಇದ್ರಲ್ಲಿ ಬಳೆ 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 ನೋಡ್ರಿ ನಮ್ಮ ಅಮ್ಮ ತೆಗುಲ್ಲ ಅಂತೆ. ಮಮ್ಮಿ ಎಲ್ಲ ಹೊಡ್ದಾಕದ್ಲು ಮಮ್ಮಿ. ಇದೆಲ್ಲ ನನ್ ಮದ್ವೆ ಬ್ಯಾಂಗಲ್ಸ್ ಆಕ್ಚುಲಿ. ಏನು ಹೊಡ್ದೋಗಿಲ್ಲ, ಸುಮ್ನಿರ್ ಮಮ್ಮಿ. ಸರಿ ಸುಮ್ನಿರ್. ಯಾವ ಹೊಡ್ದೋಗಿಲ್ವೇ?
ಆ ಬಾಕ್ಸಲ್ಲಿ ಎಲ್ಲ ಅದರಲ್ಲೂ ಹಂಗೆ ಇದಾವೆ ಸುಮ್ಮನಿರವತ್ತೆ. ಅಪ್ಪ ನಮ್ಮ ಮನೇಲಿ ಬಳೆಗಳಿಗೆ ಆ್ಯಂಡ್ ಸೀರೆಗಳಿಗೆ ಬಟ್ಟೆಗಳಿಗೆ ಜಾಗನೇ ಇಲ್ಲ ಗೈಸ್. ಎಲ್ಲಂದ್ರಲ್ಲಿ ಇರುತ್ತೆ. ಎಷ್ಟೊಂದು ಬಾಕ್ಸ್ಗಳು ಇಟ್ಟಿದ್ದೀವಿ ಅದಕ್ಕಂತಾನೆ. ಅದರಲ್ಲೂ ಸಾಕಾಗ್ತಾ ಇಲ್ಲ ನಮ್ಮ ಮನೆಗಳಲ್ಲಿ. ನಿಮ್ಮ ಮನೇಲೂ ಹಿಂಗೇನಾ ಹೇಳ್ರಿ. ನಮ್ಮಮ್ಮ ತತ್ತೀರಾ ಎಸಿತೀರಾ ಅಂತ ಬಡ್ಕತಾನೆ ಇರ್ತತೆ. ನಾವು ಹಿಂಗೆ ತತ್ತೀವಿ, ಹಿಂಗೆ ಏನೋ ಮಾಡಕ್ಕೆ ಹೋಯ್ತೀವಿ, ಇನ್ನೊಂದೇನೋ ಆಯ್ತತಿ. ಹಿಂಗೆ ಏನು ಮಾಡೋಂಗಿಲ್ಲ ಗಾಯ್ಸ್. ಏನು ಒಡ್ದೋಗಿಲ್ಲ ಗಾಯ್ಸ್, ಒಳ್ಳೆ ಹಂಗೇನೆ ಯಾವುದು ಒಡ್ದೋಗಿಲ್ಲ ಇಲ್ಲಿ. ನಮ್ಮ ಕೀರ್ತನ ಮಾತ್ರ ಅಯ್ಯೋ ಮಮ್ಮಿ ಎಲ್ಲ ಒಡ್ದಾಕ್ಬಿಟ್ಲು ಅಂತ ಬರೀ ಸುಳ್ಳೆ ಹೇಳ್ತಾಳೆ. ಮಮ್ಮಿ 3 ಬಳೆ ಹೊಡೆದಾಕಿದ್ದಾಳೆ ಮಮ್ಮಿ. 3 ಬಳೆ ಇದೆಯಾ ನೋಡ್ರಿ ನೀವೇನೆ. ಇರೋದೇ 2 ಬಳೆ. ಒಡ್ದೋಗಿದ್ 2 ಬಳೆಗೆ ಎಷ್ಟು ಡೌ ಮಾಡ್ತಾವೆ. ಇನ್ನೆಲ್ಲಿದೆ ಪೀಸು? ಅದ್ರಲ್ಲಿ ಎಷ್ಟು ಹೊಡೆದೋಗಿರುತ್ತೆ ನಿನಗೆ ಗೊತ್ತಾ? ಇದ್ರಲ್ಲಿ ಒಂದು ಒಡ್ದೋಗಿಲ್ಲ. ಬಾಯಿ ಮುಚ್ಚಿ ಸಾಕು. ಒಡ್ದೋಗಿಲ್ಲ ಅಂದ್ರೆ ಏನ್ ಕೊಡ್ತೀಯಾ? ಹಿಂಗ ಅಂದಿ ನೋಡು. ಹಂಗ ಅಂದಿನೇ ನೋಡಿದ್ ನಾನು. ಹಂಗೆ ತಂದಿ ತುರುಕ್ಬಿಟ್ಟಿ ಅಂತೆ. ಅಂಡ್ ಯಾವ ಸೀರೆ ಉಡೋದು, ಯಾವ ಸೀರೆ ಇದುಡಣ ಅನ್ಕೊಂಡೆ. ಆಕ್ಚುಲಿ ಸರಿ ಇದುಡಣ ಅನ್ಕೊಂಡೆ, ಬಟ್ ಬೇಡ ಅನ್ನಿಸ್ತು. ಯಾವ್ದು ಉಡ್ಲಿಕ್ಕಿರೋ ಆಕಿ ವೈಟ್ ಕಲರ್ ದುಡಣ ಕಣೆ. ಅದು ಎಲ್ಲದಕ್ಕೂ ಮ್ಯಾಚ್ ಆಗಲ್ಲೇ. ಮಮ್ಮಿ ಇದ್ರದ್ ನೋಡೋದಾ? ಅದ್ ದುಡು ನಾನು ಹೇಳ್ತೀನಲ್ಲ ಅದು ನೋಡು. ಅದು ಬರೀ ಬ್ಲಾಕ್ ಬ್ಲೌಸ್, ಒಂದೇ ಬ್ಲೌಸ್. ಇವಮ್ಮ ನೋಡಿದ್ರೆ ನಂಗೆ ಅನ್ನತ್ತೆ ಮಮ್ಮಿ, ಅಯ್ಯೋ ನಿಂದು ಬರೀ ಬ್ಲಾಕ್ ಬ್ಲೌಸೇ ಹಾಕೊಂಡು ಉಡ್ತೀಯಾ ಅಂತ. ಏನಾಗಲ್ಲ ಉಡು, ಏನಾಗಲ್ಲ. ಯಾವುದೋ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದು ಸೀರೆ ಸಿಗಲಿಲ್ಲ. ನನಗೆ ಬ್ಲೌಸು ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಸೀರೆ ಸಿಗ್ತಾ ಇಲ್ಲ, ಅದು ಬ್ಲೌಸ್ ಎಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀರು ಕೊಡೋದು ಇವಾಗ. ಡ್ರೈ ಮಾಡಿಕೊಂಡು ಮೇ ಬಿ ಇವತ್ತು ಒಂದೇ ಸೀರೆ ಆಗೋದು ಅನಿಸುತ್ತೆ. ಸೊ ಅದಷ್ಟನ್ನೇ ಮಾಡಿಕೊಂಡು ಬರೋಣ. ರೆಡಿ ಆದ್ಮೇಲೆ ಸಿಗ್ತೀನಿ. ಪಾಪುನು ಎದ್ಲು ಈಗ. ಸೊ ಅವಳಿಗೊಂದು ಸ್ವಲ್ಪ ಫೀಡ್ ಮಾಡಿ, ಅಳ್ಬಾರ್ದು, ರೆಡಿ ಆಗಬೇಕು. ಹಾಕಮ್ಮ ಎತ್ಕೊಂಡಿಲ್ಲ ಅಂತ ಇವಾಗ ಅಳ್ತಾ ಇರೋದು ನೋಡ್ರಿ. ಇಷ್ಟು ಹೈಟ್ ಮಾಡಿಟ್ಟಿರ್ತೀನಿ, ಬಟ್ ಈಗ ಅದನ್ನ ಹತ್ತಿ ಬಂದ್ಬಿಟ್ಟು ಎತ್ಕೋ ಅಂತ ಅಳು. ಆ್ಯಂಡ್ ಸೀರೆ ಎಲ್ಲ ಆಯಿತು ಇವಾಗ. ಸೊ ರೆಡಿ ಆಗಬೇಕು. ಸೊ ತುಂಬ ಮಿನಿಮಲ್ ಆಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ಏನು ಮಾಡ್ಕೊತಾ ಇಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಹೊಸ್ತು BB ಕ್ರೀಮ್, ಅದ್ರ ಜೊತೆ ಮಾಯಿಶ್ಚರೈಸರು ಮತ್ತು ಒಂದು ಲಿಪ್ಸ್ಟಿಕ್. ನೀಟಾಗಿ ಫೇಸ್ ಕಾಣಿಸ್ತಾ ಇದೆ ನಾನು ಅಷ್ಟೇ. ರೆಡಿ ಆಯಿತು ನಂದು. ಸೊ ಫುಲ್ ಔಟ್ಫಿಟ್ನ ತೋರಿಸ್ತೀನಿ ಇವಾಗ ಕೀರ್ತನ ಅಂತ ಇಲ್ಲಿ. ಏನಜ್ಜಿ ನೋಡ್ರಿ ಏನು ಮಾಡ್ಬೇಕಜ್ಜಿ ರೆಡಿಯಾಗಿ? ಇವತ್ತು ಹೋಗಲ್ಲ. ಜೇಡಿ ಕಟ್ಟೆಗೆ ಹೋಯ್ತೀಯಾ ಅಂತ ಎಲ್ಲ. ಈಗ ಪಾಪನ ಕರ್ಕೊಂಡೋಗಿ ನಡಿಯ. ನೋಡ್ರಿ ಹೆಂಗ್ ಮಲ್ಗೋರಿ. ಸೊ ಏನಂದರೆ ಈಗ ಮೇಲೋಗಿ ರೀಲ್ಸ್ ಮಾಡಬೇಕು. ವಿತಿನ್ 10 ಮಿನಿಟ್ಸ್ ಒಳಗೆ ಬೇಗ ರೆಡಿ ಆಗಿದ್ದೀನಿ ಇವತ್ತು. ಸೊ ನಾನಿವತ್ತು BB ಕ್ರೀಮ್ನ ಫೇರ್ ಆ್ಯಂಡ್ ಲವ್ಲಿ ಅವ್ರದ್ದು ಯೂಸ್ ಮಾಡಿದೆ. ಸೊ ಚೆನ್ನಾಗಿದೆ. ನಾನು ಯೂಸ್ ಮಾಡಿರಲಿಲ್ಲ, ತೊಗೊಂಡು ಹಂಗೆ ಬಿಟ್ಬಿಟ್ಟಿದ್ದೆ. ಬಟ್ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಯಾಕೋ ಮೊನ್ನೆಯಿಂದ ತಲೆ ಅಷ್ಟೊಂದು ಸರಿ ಅನಿಸ್ತಾ ಇಲ್ಲ. ನೋಡೋಣ ಹೆಂಗೋ ಬಿಡಿ ಅಲ್ವಾ. ಕೀರು ಭಾರಿ ಲೇಟ್ ಆಗುತ್ತೆ ನಡಿಯೇ. ಎಷ್ಟು ಬೇಡಬೇಕು ನೋಡ್ರಿ. ನಾನೊಂದು ರೀಲ್ಸ್ ಮಾಡಿಸ್ಕೊಳ್ಳೋದಕ್ಕೆ ಇವ್ರ ಹತ್ರ ಎಷ್ಟು ಬೇಡಬೇಕು. ಅಡೀರೇ ಕಿರುನ್ ಕರ್ಕೊಂಡೋಗಿ ಬಿಟ್ಬರೋಗೆ ಮಮ್ಮಿ ಅಲ್ಲಿ ಕರ್ಕೊಂಬಂದು ಬಿಡು ಅಂತ. ಆ್ಯಂಡ್ ಇವಾಗ ಇದ್ದು ಮುಗಿಸ್ಕೊಂಡು ಬಂದರೆ ಯೂಟ್ಯೂಬಿಗೆ ಬೇರೆ ವಿಡಿಯೋ ಮಾಡಬೇಕು ನಾಳೆಗೆ. ಅಂದರೆ ಗುರುವಾರ ಹಾಕೋ ವ್ಲಾಗಿಗೆ ಬರುತ್ತೆ ಅದು. ಫಸ್ಟ್ ಅದೇ ಬರುತ್ತೆ. ಶನಿವಾರ ಈ ವ್ಲಾಗ್ನ ಹಾಕ್ತೀನಿ. ಆ್ಯಂಡ್ ಇನ್ನೂ ಅಡುಗೆ ಏನೂ ಮಾಡಿಲ್ಲ. ಅಜ್ಜಿ ಮನೆಗೆ ಹೋಗಬೇಕು ಅಂತ ಅಡುಗೆ ಎಲ್ಲ ಸಾಂಬಾರು ಇದ್ದಿದ್ದೆಲ್ಲ ಚಲ್ಬಿಟ್ವಿ. ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಇಲ್ಲ ಹೋಗೋದು ಬೇಡ, ಸ್ಯಾಟರ್ಡೇ ಹೋಗೋಣ ಅಂತ. ಆ್ಯಂಡ್ ಇವಾಗ ಸಂಜೆಗೆ ನೋಡೋಣ ಏನಾದರೂ ಮಾಡೋಣ. ಲೈಟಾಗಿ ಪಾಸ್ತಾ ಅಥವಾ ತಿಳಿ ಸಾರು, ಅನ್ನ, ಏನು ನಮ್ಮಮ್ಮ ಏನು ಊಟ ಮಾಡ್ತಾರೆ ಕೇಳಿಬಿಟ್ಟು ಮಾಡೋದು. ಈಗ ಔಟ್ಫಿಟ್ ತೋರಿಸ್ತೀನಿ ತಡೀರಿ. ನಾನು ಫುಲ್ ಔಟ್ಫಿಟ್. ಕೀರ್ತನ ಬಂದರು. ಸೊ ಅವರು ಪಾಪುನ ಬಿಟ್ಟು ಬಂದಳು. ಪಾಪು ಅಮ್ಮನ ಜೊತೆ ಇರ್ತಾಳೆ. ಅವಳಿಗೆ ಅದಕ್ಕೋಸ್ಕರ ಫೀಡ್ ಮಾಡಿ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು ತುಂಬ ಟೇಕ್ಸ್ ಏನು ನಾವು ತೊಗೊಳಲ್ಲ ಜಾಸ್ತಿ. ಒಂದು ಹಾಫ್ ಆನ್ ಅವರಲ್ಲಿ ಒಂದು 5 ವೀಡಿಯೋ ಆಗೋಗುತ್ತೆ.
ಇನ್ನೂ ಕಮ್ಮಿ ಟೈಮಲ್ಲೇ ಆಗುತ್ತೆ. ನೋಡೋಣ. ಔಟ್ಫಿಟ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಗೊತ್ತಾಯಿತು. 5 ಗಂಟೆ ಮೇಲೆ ಆದರೆ ಒಂದೇ ಔಟ್ಫಿಟಲ್ಲಿ ಆಗಿಬಿಡತ್ತೆ. ನೋಡೋಣ, ನಾಳೆ ಏನಾದರೂ ಕೀರ್ತನ ಮನೇಲೇ ಇರ್ತಾಳೆ. ಸೊ ಈ ಒಂದು ಏರಿಯಾದಲ್ಲೇ ಮಾಡ್ತೀವಿ. ಮೇಲ್ಗಡೆ ಮಾಡೋದು ಅಂತ ಅನ್ಕೋತೀವಿ ಪ್ರತಿ ಸತಿ. ಯಾಕೆ ಅಂದರೆ ಮಧ್ಯಾಹ್ನದ ಹೊತ್ತೆಲ್ಲ ಅಷ್ಟು ಬಿಸಿಲಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಳಗೇ ನಾಳೆ ಇಲ್ಲೇ ಅಜ್ಜಿ ಮನೆ ಮುಂದೆನೇ ಮಾಡೋಣ ಅಂತ. ಸೊ ಆ ಥರ ಏನಾದರೂ ಆಯಿತು ಅಂದರೆ ಮೇಲೆ ಮಾಡಲ್ಲ, ಕೆಳಗೆ ಮಾಡ್ತೀವಿ. ಆ್ಯಂಡ್ ಬೆಳಗ್ಗೆನೇ ಮಾಡಿಬಿಡ್ತೀವಿ. ತುಂಬ ಟೈಮ್ ಸಿಗುತ್ತೆ ಸಂಜೆ ಬೆಳಗ್ಗೆ ಅಂತ. ಇವತ್ತು ಹಾಗೆ ಐಡಿಯಾ ಮಾಡ್ಕೊಂಡ್ವಿ. ಬಟ್ ಸ್ಯಾರಿಗೆ ಬ್ಲೌಸ್ ಉಟ್ಕೋಷ್ಟೊತ್ತಿಗೆ ಸೀರಿಯಸ್ಲಿ ಗಾಯ್ಸ್, ನನ್ನ ತಂಗಿ ಎಲ್ಲೆಲ್ಲಿ ಇಟ್ಟೋಗಿರ್ತಾಳೋ ನನಗಂತೂ ಒಂಚೂರು ಗೊತ್ತಿಲ್ಲ. ಸಖತ್ ಸಿಟ್ಟು ಬಂತು ಅವ್ರ ಮೇಲೆ. ಹಂಗೆ ಬಿಡೋತ್ಲಾಗೆ ಉಟ್ಕೋಕ್ಕಾಗಲ್ಲ ಅಂತ. ಆಮೇಲೆ ಲಾಸ್ಟಿಗೆ ಅವಳು ಸೀರೆನೇ ಉಟ್ಕೊಂಡಿರೋದು. ಇದು ನನ್ನ ತಂಗಿ ಸೀರೆನೇ ಉಟ್ಕೊಂಡಿದ್ದೀನಿ. ಸರಿ, ಫುಲ್ ಔಟ್ಫಿಟ್ ಈ ಥರ ಇದೆ. ಇದು ಒಂಥರ ಟಿಶ್ಯೂ ಮಿಕ್ಸ್ ಸ್ಯಾರಿನ ಸ್ವಲ್ಪ ಉಡೋಕ್ಕೆ ಕಷ್ಟ. ಆ್ಯಂಡ್ ಸಿಂಗಲ್ ಪಿನ್ ಮಾಡಿದಾಗ ನಾನು ಈ ಥರ ನೋಡ್ರಿ ಒಳಗಡೆಯಿಂದ ಒಂದು ಪಿನ್ ಹಾಕ್ಬಿಡ್ತೀನಿ. ನೀಟಾಗಿ ಹಿಂಗೆ ಕೂರೋಕ್ಕಾಗಲ್ಲ. ಸೊ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಿಂಗೆ ಉಟ್ಕೊಂಡೆ ಇವತ್ತು. ಈ ಟಿಶ್ಯೂ ಮಿಕ್ಸ್ ಸ್ಯಾರಿ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ನಾನು ಈ ಥರನೇ ಪಿನ್ ಮಾಡ್ಕೊತೀನಿ. ಇಲ್ಲ ನೀಟಾಗಿ ಕೂರುತ್ತೆ ಅನ್ನೋ ಸ್ಯಾರಿಗೆಲ್ಲ ಆ ಥರ ಪಿನ್ ಮಾಡ್ಕೊಳ್ಳಲ್ಲ. ಸೊ ಮೇಲೆ ಹೋಗೋಣ. ನಮ್ಮ ಲೊಕೇಶನ್ ತೋರಿಸ್ತೀನಿ ನಿಮಗೆ. ನಾವು ರೀಲ್ಸ್ ಮಾಡೋ ಲೊಕೇಶನ್ ಯಾವುದು. ಓ ಕೀರ್ತನ, ನಮ್ಮ ವಿಡಿಯೋ ಮಾಡೋ ಜಾಗ ಮೇಲ್ಗಡೆ ಬಂದ್ರೆ ಒಂದೇ ಸತಿ ಶಾಕು. ನಾವು ಯೂಶಲಿ ವಿಡಿಯೋ ಮಾಡ್ತಿದ್ದಿದ್ದೆ ಈ ಒಂದು ಜಾಗದಲ್ಲಿ. ಇಲ್ಲಿ ನೋಡಿದ್ರೆ ಭತ್ತ ಇಟ್ಬಿಟ್ಟಿದ್ದಾರೆ. ಏನು ಮಿಲ್ ಮಾಡ್ಸಕ್ಕ, ಏನು ಬೆಳೆ ಇದ್ರದ್ದು ಬೀಜದ ಭತ್ತನ ಮಿಲ್ ಮಾಡ್ಸಕ್ಕ. ಎಷ್ಟೊಂದು ಹಕ್ಕಿ ಎಲ್ಲ ಓಡಾಡ್ತಿರುತ್ತೆ. ಕಾಣಿಸ್ತಾ ಇಲ್ಲ ಅಲ್ಲಿ. ಸಂಜೆ ಮೇಲೆ ತುಂಬಾ ಚೆನ್ನಾಗಿರತ್ತೆ. ಇಲ್ಲೆಲ್ಲ ಭತ್ತ ತುಂಬಿದ್ದಾರೆ. ಹೆಂಗಪ್ಪ ವಿಡಿಯೋಸ್ ಮಾಡೋದಂತ ಗೊತ್ತಿಲ್ಲ. ಏನಕ್ಕೆ ಅಂತ ಅಂದರೆ ಹಿಂದೆಗಡೆ ಎಲ್ಲ ಈ ಸೈಡು ಚೆನ್ನಾಗಿ ಕಾಣುತ್ತೆ, ಒಂದು ಸ್ವಲ್ಪ ಗ್ರೀನಾಗಿ. ಆ್ಯಂಡ್ ಆ ಸೈಡೆಲ್ಲ ತೋಟ ಇರೋದ್ರಿಂದ ನಮ್ಮೂರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಒಂದು ಪ್ಲೇಸ್ನ ಯಾವಾಗಲೂ ಇಟ್ಕೋತಿದ್ವಿ. ಆ್ಯಂಡ್ ಚೆನ್ನಾಗಿ ಫೋಕಸ್ ಎಲ್ಲ ಆಗೋದು ವೀಡಿಯೋಸ್ಗೆ ಅಂತ ಈ ಜಾಗದಲ್ಲೇ ವೀಡಿಯೋಸ್ ಅಪ್ಲೋಡ್ ಮಾಡೋದು. ನಾನು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ ಇಲ್ಲಿ ಮಾಡಿ ಈ ಜಾಗದಲ್ಲಿ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ 5G ಸಿಗುತ್ತೆ. ಫ್ರೀಯಾಗಿ ಏನು 5G ಸಿಗಲ್ಲ, ಬಟ್ ಬೇಗ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಂದು ಅಪ್ಲೋಡ್ ಮಾಡ್ತೀನಿ. ಇವತ್ತು ನೋಡೋಣ ಆ ಪ್ಲೇಸಲ್ಲಿ ಸ್ವಲ್ಪ ವೀಡಿಯೋಸ್ನ ಮಾಡೋಣ ಅಂತಿದ್ದೀವಿ. ಬಟ್ ಅದೊಂದು ಸ್ವಲ್ಪ ಮೇನ್ ರೋಡಿಗೆ ಕಾಣುತ್ತೆ ಅಂತ ನಂಗೆ ಅಷ್ಟು ಇಷ್ಟ ಆಗಲ್ಲ. ಈ ಪ್ಲೇಸ್ ತುಂಬ ಇಷ್ಟ. ಇದೊಂದು ಇಲ್ಲಿ ಇಡೋ ಬದಲು ಆ ಕಡೆನಾದರೂ ಇಡ್ಬೋದಿತ್ತು. ಒಂದು ಈ ಕಡೆ ಸೈಡ್ಗೆ ಇಟ್ಟಿದ್ದಾರೆ. ಅಪ್ಪ ಅದೇ ಹೋಗಿ ಬಿಡಿ, ನೋಡೋಣ. ರೀಲ್ಸ್ ಮಾಡಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ರೀಲ್ಸ್ ಎಲ್ಲ ಮಾಡಿ ಮುಗೀತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಇವಾಗ ಒಬ್ರೊಬ್ರನ್ನೇ ಕೇಳೋಣ. ತಗೋತಾಳೆ ಒಂದೇ ಸಾಂಗಿಗೆ ಗಾಯ್ಸ್. ನಮ್ಮಮ್ಮ ನೋಡ್ರಿ, ಯಪ್ಪ ಏನು ಸುಳ್ಳು ಹೇಳ್ತೀಯಾ. ಅರ್ಧ ಗಂಟೆಲಿ 6 ರೀಲ್ಸ್ ಮಾಡಿದೀವಿ. ಇವಳು ನೋಡ್ರಿ ಗುಂಡಿ ಮನೇಲಿರೋದು ಬಿಟ್ಟು ಯಾಕೆ ಬಂದೆ ಅಮ್ಮು ನೀನು? ಹಾ, ಯಾಕೆ ಬಂದಿದ್ ನೀನು? ಹಾ ಅಮ್ಮು ಬತ್ತೀಯವ? ಬರವ. ಚೆನ್ನಾಗಿ ಹೆಂಗಿತ್ತು ಕೀರ್ತನ ನಮ್ಮ ಜೊತೆ ವರ್ಕ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್? ಈಗ ಮತ್ತೆ ಯೂಟ್ಯೂಬಿಗೆ ಬೇರೆ ವಿಡಿಯೋ ಮಾಡಬೇಕು, ಅದಕ್ಕೆ ಎಷ್ಟು ಟೇಕ್ ಆಯ್ತದೋ. ನಮ್ಮಮ್ಮ ಇವಾಗ ನಮಗೆ ಹೊಟ್ಟೆ ಸಿಗ್ತೈತೆ. ನಾನು ಹಾಕ ಬಂದಿದ್ದ ಸ್ಲಿಪ್ಪರ್ನ ಗೈಸ್ ಇವಮ್ಮ ಹಾಕೊಂಡು ಹೋಯ್ತೈತೆ ನೋಡಿ. ಸೀರೆ ಎತ್ಕೊತೀನಿ. ಮುಖ ತೋರಿಸ್ರಿ ಇರ್ರಿ, ಪರವಾಗಿಲ್ಲ. ನನ್ನ ಸ್ಪೆಕ್ಸಲ್ಲಿ ಒಂದು ನೋಡ್ರಿ ಗಾಯ್ಸ್, ನನ್ನ ಸ್ಪೆಕ್ಸ್ನೇ ಬಿಟ್ಬಿಟ್ಟು ಎಲ್ಲಿ ಅಲ್ಲಿದೆ. ಇಲ್ಲಿ ತೋರಿಸ್ಬಿಟ್ಟು ಇಲ್ಲಿ ನನಗೆ ಕುಳ್ಳಿ ಅಂತ ಬೇರೆ ಬೈತಾರೆ. ಸೊ ರೀಲ್ಸ್ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಏನು ಮನೆಗೆ ಹೋಗಿ ಕಾಫಿ ಕುಡಿಬೇಕು. ಬ್ರೆಡ್ಡು ಇಲ್ಲ, ಏನೂ ಇಲ್ಲ. ಹೊಟ್ಟೆ ಸಿಗ್ತೈತೆ ಏನಾದರೂ ತಿನ್ನೋಣ ಅಂದರೆ. ಏನಜ್ಜಿ, ನಮ್ಮ ಅಜ್ಜಿ ಒಂದು ಸೀರೆ ಸೆರ್ಗಾಕೋ. ಆ್ಯಂಡ್ ವಿಡಿಯೋ ಶೂಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಂಜೆ ಕಾಫಿ ಬದಲು ಬಾದಾಮ್ ಹಾಲು ಕುಡಿಯೋಣ ಅನ್ನಿಸ್ತಿತ್ತು. ಹಾಗಾಗಿ ಅಮ್ಮನ ಹತ್ರ ಹೇಳಿ ಬಾದಾಮ್ ಹಾಲನ್ನ ಮಾಡಿಸ್ಕೊಂಡಿದ್ವು. ಸೊ ನಾನು ಪಾಪು ಕೀರ್ತನ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಇನ್ನೇನು ಸಂಜೆ ಆಗ್ತಿದ್ದಂಗೆ ಬರೀ ಸೀರಿಯಲ್ ನೋಡೋ ಹುಚ್ಚಿರುತ್ತಲ್ವ. ಸೊ ಸೀರಿಯಲ್ ನೋಡಿಕೊಂಡು ಹಾಲು ಕುಟ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ವು. ಪಾಪು ಕೂಡ ಮಲ್ಗೆ ಎದ್ದಿದ್ಲಲ್ಲ, ಅವಳಿಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ಆಟ ಆಡಿಸ್ತಾ ಇದ್ದೆ ಹಂಗೆ. ಇದ್ರೊಳ್ಳಿ
ನೋಡಿ ವ್ಲಾಗ್ ಮಾಡಕ್ಕೆ ಎಷ್ಟು ತೊಂದ್ರೆ ನಮ್ಮ ಮನೇಲಿ. ಇಲ್ಲಜ್ಜಿ ನಾನೇ ಈ ರೀತಿ ಯೋಚನೆ ಮಾಡಲ್ಲ. ಇವಳೊಬ್ಳು ಅಕ್ಷತ್ರ ಅನ್ಕೊಂಡು ಕಡೆ ಮುಂದೆ ನೀನ್ ಏನೇನು ಯೋಚನೆ ಮಾಡ್ಬೇಡ. ಇವಳು ಗುಂಡಿನ್ ನೋಡ್ರಿ ಇವಳನ್ನ. ಎಲ್ಲಿಗೆ ಯಪ್ಪ ಯಪ್ಪ ಯಪ್ಪ. ಆ್ಯಂಡ್ ಇತ್ತೀಚೆಗೆ ಪಾಪು ತುಂಬ ತರಲೆ ಆಗಿರೋದ್ರಿಂದ ನಮ್ಗೆ ವ್ಲಾಗ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಸತಿ ಬಂದು ಫೋನ್ನೇ ಎಳಿಯೋದು, ಈ ಥರ ಡಿಸ್ಟರ್ಬ್ ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ಮಕ್ಕಳಲ್ವ, ಅವ್ರಿಗೆ ಏನು ಗೊತ್ತಾಗುತ್ತೆ. ಸೊ ಹಾಗೆ ಅವಳನ್ನು ಆಟ ಆಡಿಸ್ಕೊಂಡು ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹೊರ್ಗಡೆ ಏನಾದರೂ ತರಿಸೋಣ ಇವತ್ತು ಊಟಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಹೊರ್ಗಡೆದು ಯಾಕೋ ಅಷ್ಟಿಷ್ಟ ಆಗಲ್ಲ ಅನ್ನಿಸ್ತು. ಆಮೇಲಿಂದ ಎಗ್ ಬಿರಿಯಾನಿ ಮಾಡೋಣ, ಚೆನ್ನಾಗಿರುತ್ತೆ, ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಎಗ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ತುಂಬ ಈಸಿ ರೆಸಿಪಿ, ತುಂಬ ಚೆನ್ನಾಗಿ ಬರುತ್ತೆ. ಒನ್ ಟೈಮ್ ನೈಟ್ ಟೈಮ್ಗೆಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವು ಮಾಡ್ಕೊಂಡಿದ್ವು. ಅಷ್ಟೊತ್ತಿಗೆ ಪಾಪುನು ಮಲ್ಗೆದ್ದಿದ್ಲು. ಕಂದ ಓ ಇವಳಿದ್ದಳಲ್ಲ ಇವಳು ಅಮ್ಮ ವಾರವ ಏನು ಮೋ ಕಂದ ಅಪ್ಪು ಎದ್ಮೇಲೆ ಎಷ್ಟು ಅಳಿಸ್ತಾರೆ ನೋಡ್ರಿ, ಕೀರ್ತನ ಎಲ್ಲ ಸೇರಿಕೊಂಡು. ಅವಳು ಎದ್ದಿದ ತಕ್ಷಣ ಒಂಥರ ಮುಖ ಮಾಡ್ಕೊಂಡು ಅಳ್ತಾಳೆ, ಅದು ನೋಡೋಕೆ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡ್ತಾ ಇರ್ತಾರೆ. ಆ್ಯಂಡ್ ಎದ್ದು ಅವಳಿಗೂ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಸಿ ಅವಳಿಗೂ ಕೂರಿಸಿ ನಾನು ಊಟ ಮಾಡಿಕೊಂಡೆ. ಹಾಂ ಏನೇ ಅಮ್ಮ ಏನು ಓನಮ್ಮ ಗುಂಡಮ್ಮ ಚಿನ್ನಿಮ್ಮ ಯೋನು. ಆ್ಯಂಡ್ ಎಗ್ ಬಿರಿಯಾನಿ ಆಗಿರೋದ್ರಿಂದ ಎಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಬಟ್ ಮನೇಲಿ ಎಲೆ ಇರಲಿಲ್ಲ ಆ್ಯಂಡ್ ಟೈಮ್ ಆಗಿತ್ತು ಅಂತ ಅಂಗಡಿಗೆ ಕೂಡ ಹೋಗೋಕ್ಕಾಗಲಿಲ್ಲ. ಸೊ ಅಮ್ಮ ಏಲಕ್ಕಿ ಕಾಯಿನೇ ಕೊಟ್ಟರು, ಅದನ್ನೇ ತಿಂದ್ವಿ. ಸೊ ದಟ್ಸ್ ಇಟ್ ಟುಡೇಸ್ ಬ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ.